ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಚಿನ್ನಿಯರನ್ನ ಹಾಜರುಪಡಿಸಲಾಗುತ್ತೆ. ಈಗ ಕೋರ್ಟ್ ಆವರಣದಲ್ಲಿ ಕೂತಿದ್ದಾರೆ, ಕೋರ್ಟ್ ಆವರಣದಲ್ಲಿ ಕಾಯ್ತಾರೆ. ಅಧಿಕಾರಿ ಹೋಗ್ತಾರೆ, ಜಡ್ಜ್ ಬಳಿ ಅನುಮತಿಯನ್ನ ಪಡ್ತಾ ಅಂದ್ರೆ ಅವ್ರಿಗೊಂದು ರಿಕ್ವಿಸಿಷನ್ ಲೆಟರ್ ಕೊಡ್ತಾರೆ. ಈ ತರ 183 ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಾವು ಚಿನ್ನಿಯರನ್ನ ಕರ್ಕೊಂಡು ಬಂದಿದ್ದೀವಿ ಅಂತೇಳಿ ಒಂದು ರಿಕ್ವಿಸಿಷನ್ ಲೆಟರ್ ಕೊಡ್ತಾರೆ. ಅವರೊಂದು ಟೈಮ್ ಕೊಡ್ತಾರೆ. ಜಡ್ಜ್ ಅವ್ರು ಕೊಡ್ತಾ ಇದ್ದಂಗೆ ಆ ಟೈಮ್ಗೆ ಹೋಗ್ತಾರೆ. ಯೂಶಲಿ 3 ಗಂಟೆ ನಂತರ ಈ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಕ್ಲೋಸ್ಡ್ ಡೋರ್ ಅಲ್ಲಿ ಇವತ್ತು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗೋದು 183 ಸ್ಟೇಟ್ಮೆಂಟ್. ಯಾಕೆ ಇವತ್ತಿನ ಹೇಳಿಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅನ್ನೋದಾದ್ರೆ, ಮುಂಚೆ ಕೊಟ್ಟಿದ್ದಂತ ಹೇಳಿಕೆ ಸ್ಟೇಟ್ಮೆಂಟ್ ಇತ್ತಲ್ಲ, ಆ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ ತುಂಬಾ ಸಾಮ್ಯತೆಗಳಿರುತ್ತೆ ಅನ್ನೋದು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಇವತ್ತಿನ ಸ್ಟೇಟ್ಮೆಂಟ್ ಯಾವ ಕಾರಣಕ್ಕೋಸ್ಕರ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದ್ದಾರೆ ದಿನೇಶ್? ಹೌದು ನಾಗೇಂದ್ರ ಬಾಬು, ಈಗಾಗಲೇ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತಂದಿರುವಂತದ್ದು. 3 ಗಂಟೆಯ ಸುಮಾರಿಗೆ ಆತನನ್ನ ನ್ಯಾಯಾಲಯದ ಒಳಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಯಾವತ್ತು ಚಿನ್ನಯ್ಯನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮೊನ್ನೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನಲ್ಲಿ ಕೇಳಿದ್ರು, ಅಂದ್ರೆ 183 ಹೇಳಿಕೆ ನೀಡುವುದಕ್ಕೆ ನೀನು ತಯಾರಾಗಿದ್ಯಾ, ನೀನು ಯಾರ್ದಾದ್ರೂ ಒತ್ತಡಕ್ಕೆ ಈ ಒಂದು ಹೇಳಿಕೆ ನೀಡ್ತಿದ್ಯಾ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಮೊನ್ನೆ ನ್ಯಾಯಾಧೀಶರು ಕೇಳಿದ್ರು. ಆದ್ರೆ ಯಾವತ್ತು ಹೇಳಿಕೆ ಅಂತ ಮೊನ್ನೆಯೂ ಕೂಡ ಹೇಳಿದ್ರು. ಅಂದ್ರೆ 183 ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ ಅದನ್ನ ಸೆಪ್ಟೆಂಬರ್ 23ರಂದೇ ನೀಡ್ತೇನೆ ಅಂತ ಹೇಳಿದ. ಹಾಗಾಗಿ ಯಾವತ್ತು ಆತನನ್ನ ಕರೆದುಕೊಂಡು ಬಂದಿರುವಂತದ್ದು. ಯಾವತ್ತು ಆತನನ್ನ ಸುಮಾರು 3 ಗಂಟೆ ಒಳಗೆ ಆತನನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಯಾವತ್ತಿನ ಆತನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಚಿನ್ನಯ್ಯ ಆರಂಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದ, ಆ ಬಳಿಕ ಆತನನ್ನ ಬಂಧಿಸಿದ್ರು. ಆ ಬಳಿಕ SIT ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಆತ ಒಂದೊಂದೇ ಸತ್ಯಗಳನ್ನ ಬಾಯಿ ಬಿಡ್ತಾ ಹೋದ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಕೇವಲ ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಹಲವಷ್ಟು ಜನ ಇದ್ದಾರೆ, ಅವರು ಹೇಳಿದಂತೆ ನಾನು ಕೇಳಿದೆ, ಹೀಗಾಗಿ ನಾನು ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡಿದೆ ಅನ್ನುವಂತ ಒಂದಷ್ಟು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದ. ಆ ಬಳಿಕ ಆ ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ಆತನನ್ನ ಈಗ ಆತನನ್ನ ನ್ಯಾಯಾಲಯದ ಮುಂದೆ ಕರೆದುಕೊಂಡು ಬಂದಿರುವಂತದ್ದು. ಯಾವತ್ತು ಆತ ತಪ್ಪೊಪ್ಪಿಗೆ ಹೇಳ್ತಾನೆ, ಈ ಒಂದು ಹೇಳಿಕೆ ಏನಿದೆ ಇದು ಬಹಳಷ್ಟು ಪ್ರಮುಖವಾಗುತ್ತೆ ಮತ್ತು ಮುಂದಿನ ತನಿಖೆಗೂ ಕೂಡ ಇದು ಬಹಳಷ್ಟು ಪೂರಕ ಆಗುತ್ತೆ. ಒಂದು ವೇಳೆ ಆತ ಒಂದಷ್ಟು ಹೆಸರುಗಳನ್ನ ಬಾಯ್ಬಿಟ್ರೆ, ಅಂದ್ರೆ ತಿಮರೋಡಿ ಅವರ ತಂಡದ ಒಂದಷ್ಟು ಹೆಸರುಗಳನ್ನು ಕೂಡ ಬಾಯ್ಬಿಟ್ರೆ ಅವರಿಗೂ ಕೂಡ ಮುಂದೆ ಸಂಕಷ್ಟ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಬರುತ್ತೆ. ಅಂದ್ರೆ ಇವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುತ್ತೆ. ಅಂದ್ರೆ 164 ಹೇಳಿಕೆಯ ಸಂದರ್ಭದಲ್ಲಿ ಏನು ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಮಾತಾಡಿದ ಅಂತ ಹೇಳಿಕೆಯನ್ನು ಹೇಳಿದ್ದ. ಅಂದ್ರೆ ಹೆಣಗಳನ್ನ ಈ ರೀತಿಯಾಗಿ ಹೂತಿಟ್ಟಿದ್ದೇನೆ, ನಾನು ಏನೋ ಪ್ರೊಟೆಕ್ಷನ್ ಕೊಟ್ಟರೆ ಅದನ್ನ ಉತ್ಖನನ ಮಾಡಿದಾಗ ಅದನ್ನು ತೋರಿಸಿ, ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದ. ಆ ಬಳಿಕ ಆತನನ್ನು ಬಂಧಿಸಿ ಯಾವಾಗ ಆತನನ್ನ ಬಾಯಿ ಬಿಡಿಸಿದ್ರು ಆವಾಗ ಒಂದೊಂದೇ ಸತ್ಯಗಳನ್ನ ಹೊರಹಾಕ್ತಾ ಬಂದ. ಆದ ನಂತರ ಮೊನ್ನೆ ಕೂಡ ಕರೆದುಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಆತ ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ದ. ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ಇವತ್ತು ಆತನನ್ನ ಕರೆದುಕೊಂಡು ಬಂದಿರುವಂತದ್ದು. ಇವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ. ಒಂದಷ್ಟು ಹೆಸರುಗಳನ್ನು ಕೂಡ ಆತ ಬಾಯಿ ಬಿಡುವಂತಹ ಸಾಧ್ಯತೆ ಇದೆ. ಜೊತೆಗೆ SIT ಅಲ್ಲಿ ಯಾವ ರೀತಿಯಾಗಿ ತಪ್ಪೊಪ್ಪಿಗೆ ಹೇಳಿದ್ದಾನೆ ಅದಕ್ಕೂ ಮೀರಿ ಒಂದಷ್ಟು ಸತ್ಯಾಂಶಗಳನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಬಾಯಿ ಬಿಡುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಯಾವತ್ತು ಹೇಳಿಕೆ ಚಿನ್ನಯ್ಯನ ಇವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗುತ್ತೆ. ಚಿನ್ನಯ್ಯನ ಹೇಳಿಕೆ ಅನ್ನುವಂಥದ್ದು ಒಂದಷ್ಟು ಜನರಿಗೆ ಒಂದಷ್ಟು ಸಂಕಷ್ಟವನ್ನು ಕೂಡ ತಂದೊಡ್ಡುವಂತಹ ಪರಿಸ್ಥಿತಿ ಇವತ್ತು ಬರಬಹುದು ಅನ್ನುವಂಥದ್ದು ಕೂಡ ಅನಿಸುತ್ತೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಚಿನ್ನಿಯರನ್ನ ಹಾಜರುಪಡಿಸಲಾಗುತ್ತೆ. ಈಗ ಕೋರ್ಟ್ ಆವರಣದಲ್ಲಿ ಕೂತಿದ್ದಾರೆ, ಕೋರ್ಟ್ ಆವರಣದಲ್ಲಿ ಕಾಯ್ತಾರೆ. ಅಧಿಕಾರಿ ಹೋಗ್ತಾರೆ, ಜಡ್ಜ್ ಬಳಿ ಅನುಮತಿಯನ್ನ ಪಡ್ತಾ ಅಂದ್ರೆ ಅವ್ರಿಗೊಂದು ರಿಕ್ವಿಸಿಷನ್ ಲೆಟರ್ ಕೊಡ್ತಾರೆ. ಈ ತರ 183 ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಾವು ಚಿನ್ನಿಯರನ್ನ ಕರ್ಕೊಂಡು ಬಂದಿದ್ದೀವಿ ಅಂತೇಳಿ ಒಂದು ರಿಕ್ವಿಸಿಷನ್ ಲೆಟರ್ ಕೊಡ್ತಾರೆ. ಅವರೊಂದು ಟೈಮ್ ಕೊಡ್ತಾರೆ. ಜಡ್ಜ್ ಅವ್ರು ಕೊಡ್ತಾ ಇದ್ದಂಗೆ ಆ ಟೈಮ್ಗೆ ಹೋಗ್ತಾರೆ. ಯೂಶಲಿ 3 ಗಂಟೆ ನಂತರ ಈ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಕ್ಲೋಸ್ಡ್ ಡೋರ್ ಅಲ್ಲಿ ಇವತ್ತು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗೋದು 183 ಸ್ಟೇಟ್ಮೆಂಟ್. ಯಾಕೆ ಇವತ್ತಿನ ಹೇಳಿಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅನ್ನೋದಾದ್ರೆ, ಮುಂಚೆ ಕೊಟ್ಟಿದ್ದಂತ ಹೇಳಿಕೆ ಸ್ಟೇಟ್ಮೆಂಟ್ ಇತ್ತಲ್ಲ, ಆ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ ತುಂಬಾ ಸಾಮ್ಯತೆಗಳಿರುತ್ತೆ ಅನ್ನೋದು
ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ಇವತ್ತಿನ ಸ್ಟೇಟ್ಮೆಂಟ್ ಯಾವ ಕಾರಣಕ್ಕೋಸ್ಕರ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದ್ದಾರೆ ದಿನೇಶ್? ಹೌದು ನಾಗೇಂದ್ರ ಬಾಬು, ಈಗಾಗಲೇ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತಂದಿರುವಂತದ್ದು. 3 ಗಂಟೆಯ ಸುಮಾರಿಗೆ ಆತನನ್ನ ನ್ಯಾಯಾಲಯದ ಒಳಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಯಾವತ್ತು ಚಿನ್ನಯ್ಯನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮೊನ್ನೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನಲ್ಲಿ ಕೇಳಿದ್ರು, ಅಂದ್ರೆ 183 ಹೇಳಿಕೆ ನೀಡುವುದಕ್ಕೆ ನೀನು ತಯಾರಾಗಿದ್ಯಾ, ನೀನು ಯಾರ್ದಾದ್ರೂ ಒತ್ತಡಕ್ಕೆ ಈ ಒಂದು ಹೇಳಿಕೆ ನೀಡ್ತಿದ್ಯಾ ಎಂಬಿತ್ಯಾದಿ ಪ್ರಶ್ನೆಗಳನ್ನ ಮೊನ್ನೆ ನ್ಯಾಯಾಧೀಶರು ಕೇಳಿದ್ರು. ಆದ್ರೆ ಯಾವತ್ತು ಹೇಳಿಕೆ ನೀಡ್ತೇನೆ ಅಂತ ಮೊನ್ನೆಯೂ ಕೂಡ ಹೇಳಿದ್ರು. ಅಂದ್ರೆ 183 ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ ಅದನ್ನ ಸೆಪ್ಟೆಂಬರ್ 23ರಂದೇ ನೀಡ್ತೇನೆ ಅಂತ ಹೇಳಿದ. ಹಾಗಾಗಿ ಯಾವತ್ತು ಆತನನ್ನ ಕರೆದುಕೊಂಡು ಬಂದಿರುವಂತದ್ದು, ಯಾವತ್ತು ಆತನನ್ನ ಸುಮಾರು 3 ಗಂಟೆ ಒಳಗೆ ಆತನನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಯಾವತ್ತಿನ ಆತನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಚಿನ್ನಯ್ಯ ಆರಂಭದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದ, ಆ ಬಳಿಕ ಆತನನ್ನ ಬಂಧಿಸಿದ್ರು. ಆ ಬಳಿಕ SIT ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಆತ ಒಂದೊಂದೇ ಸತ್ಯಗಳನ್ನ ಬಾಯಿ ಬಿಡ್ತಾ ಹೋದ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಕೇವಲ ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಹಲವಷ್ಟು ಜನ ಇದ್ದಾರೆ, ಅವರು ಹೇಳಿದಂತೆ ನಾನು ಕೇಳಿದೆ, ಹೀಗಾಗಿ ನಾನು ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡಿದೆ ಅನ್ನುವಂತ ಒಂದಷ್ಟು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ನೀಡಿದ್ದ. ಆ ಬಳಿಕ ಆ ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ಆತನನ್ನ ಸದ್ಯ ಈಗ ಆತನನ್ನ ನ್ಯಾಯಾಲಯದ ಮುಂದೆ ಕರೆದುಕೊಂಡು ಬಂದಿರುವಂತದ್ದು. ಯಾವತ್ತು ಆತ ತಪ್ಪೊಪ್ಪಿಗೆ ಹೇಳ್ತಾನೆ, ಈ ಒಂದು ಹೇಳಿಕೆ ಏನಿದೆ ಇದು ಬಹಳಷ್ಟು ಪ್ರಮುಖವಾಗುತ್ತೆ ಮತ್ತು ಮುಂದಿನ ತನಿಖೆಗೂ ಕೂಡ ಇದು ಬಹಳಷ್ಟು ಪೂರಕ ಆಗುತ್ತೆ. ಒಂದು ವೇಳೆ ಆತ ಒಂದಷ್ಟು ಹೆಸರುಗಳನ್ನ ಬಾಯ್ಬಿಟ್ರೆ, ಅಂದ್ರೆ ತಿಮರೋಡಿ ಅವರ ತಂಡದ ಒಂದಷ್ಟು ಹೆಸರುಗಳನ್ನು ಕೂಡ ಬಾಯ್ಬಿಟ್ರೆ ಅವರಿಗೂ ಕೂಡ ಮುಂದೆ ಸಂಕಷ್ಟ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಬರುತ್ತೆ. ಅಂದ್ರೆ ಇವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುತ್ತೆ. ಅಂದ್ರೆ 164 ಹೇಳಿಕೆಯ ಸಂದರ್ಭದಲ್ಲಿ ಏನು ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಮಾತಾಡಿದ ಅಂತ ಹೇಳಿಕೆಯನ್ನು ಹೇಳಿದ್ದ. ಅಂದ್ರೆ ಹೆಣಗಳನ್ನ ಈ ರೀತಿಯಾಗಿ ಹೂತಿಟ್ಟಿದ್ದೇನೆ, ನಾನು ಏನು ಪ್ರೊಟೆಕ್ಷನ್ ಕೊಟ್ಟರೆ ಅದನ್ನ ಉತ್ಖನನ ಮಾಡಿದಾಗ ಅದನ್ನು ತೋರಿಸಿ, ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದ. ಆ ಬಳಿಕ ಆತನನ್ನು ಬಂಧಿಸಿ ಯಾವಾಗ ಆತನನ್ನ ಬಾಯಿ ಬಿಡಿಸಿದ್ರು ಆವಾಗ ಒಂದೊಂದೇ ಸತ್ಯಗಳನ್ನ ಹೊರಹಾಕ್ತಾ ಬಂದ. ಆದ ನಂತರ ಮೊನ್ನೆ ಕೂಡ ಕರೆದುಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಆತ ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ದ. ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ಇವತ್ತು ಆತನನ್ನ ಕರೆದುಕೊಂಡು ಬಂದಿರುವಂತದ್ದು. ಯಾವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ. ಒಂದಷ್ಟು ಹೆಸರುಗಳನ್ನು ಕೂಡ ಆತ ಬಾಯಿ ಬಿಡುವಂತಹ ಸಾಧ್ಯತೆ ಇದೆ. ಜೊತೆಗೆ SIT ಅಲ್ಲಿ ಯಾವ ರೀತಿಯಾಗಿ ತಪ್ಪೊಪ್ಪಿಗೆ ಹೇಳಿದ್ದಾನೆ ಅದಕ್ಕೂ ಮೀರಿ ಒಂದಷ್ಟು ಸತ್ಯಾಂಶಗಳನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಬಾಯಿ ಬಿಡುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಯಾವತ್ತು ಹೇಳಿಕೆ, ಚಿನ್ನಯ್ಯನ ಯಾವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗುತ್ತೆ. ಚಿನ್ನಯ್ಯನ ಹೇಳಿಕೆ ಅನ್ನುವಂಥದ್ದು ಒಂದಷ್ಟು ಜನರಿಗೆ ಒಂದಷ್ಟು ಸಂಕಷ್ಟವನ್ನು ಕೂಡ ತಂದೊಡ್ಡುವಂತಹ ಪರಿಸ್ಥಿತಿ ಇವತ್ತು ಬರಬಹುದು ಅನ್ನುವಂಥದ್ದು ಕೂಡ ಅನಿಸುತ್ತೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.